ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ VSJ ಮಿಲಿಯನರ್ ಅಕಾಡೆಮಿಗೆ ಸ್ವಾಗತ. VSJ ಮಿಲಿಯನರ್ ಅಕಾಡೆಮಿದು ಒಂದು ಕನಸು ಏನಪ್ಪಾ ಅಂತಂದ್ರೆ, VSJ ಮಿಲಿಯನರ್ ಅಕಾಡೆಮಿ ಆಸ್ಪೈರ್ಸ್ ಟು ಕ್ರಿಯೇಟ್ 1 lakh ಸ್ಟಾಕ್ ಮಾರ್ಕೆಟ್ ಎಂಟರ್ಪ್ರೆನರ್ಸ್ ಇನ್ ಇಂಡಿಯಾ. 1 ಲಕ್ಷ ಜನ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಬಹುದೊಡ್ಡ ಕನಸಿನೊಂದಿಗೆ ಈ ಒಂದು ಅಕಾಡೆಮಿ ಪ್ರಾರಂಭಿಸಲಾಗಿದೆ. ವಿ ಏಮ್ ಟು ಪ್ಲೇ ಅ ಮೇಜರ್ ರೋಲ್ ಇನ್ ಟ್ರಾನ್ಸ್ಫಾರ್ಮಿಂಗ್ ಆರ್ಡಿನರಿ ಇಂಡಿವಿಜುವಲ್ಸ್ ಇಂಟು ಸಕ್ಸಸ್ಫುಲ್ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್. ಒಬ್ಬ ಆರ್ಡಿನರಿ ಮನುಷ್ಯನನ್ನ ಒಬ್ಬ ಸಕ್ಸಸ್ಫುಲ್ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಮಾಡಬೇಕಾಗಿರುವಂಥದ್ದು ನಮ್ಮ ಒಂದು ಕನಸು. ಅವರ ಮಿಷನ್: VSJ Millionaire Academy empowers individuals to master the stock market through expert guidance, hands-on training, and a commitment to financial literacy. ಒಂದು ಉತ್ತಮವಾದಂತಹ ಒಂದು ತರಬೇತಿಯೊಂದಿಗೆ ಅವರಿಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಮತ್ತೆ ಫೈನಾನ್ಷಿಯಲ್ ಲಿಟ್ರೇಸಿಯನ್ನ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ಅನ್ನುವಂಥ ಒಂದು ಧ್ಯೇಯ ನಮ್ಮ ಒಂದು ಅಕಾಡೆಮಿದಾಗಿದೆ. ಹಾಗಿದ್ರೆ ಬನ್ನಿ, ನಾವು ಇವತ್ತು ಏನು ತಿಳ್ಕೊತಾ ಇದ್ದೀವಿ ಈ ಒಂದು ಟಾಪಿಕ್ ಅಲ್ಲಿ ಅಂತಂದ್ರೆ, ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ವಾಟ್ ಈಸ್ ದ ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್? ಕೆಲವೊಬ್ರು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಬೇರೆ ರೀತಿಯಾಗಿ ತಿಳ್ಕೊಂಡಿದ್ದಾರೆ. ಹಾಗಿದ್ರೆ ಇನ್ ಡೀಟೇಲ್ ಆಗಿ ವಾಟ್ ಈಸ್ ದ ಸ್ಟಾಕ್ ಮಾರ್ಕೆಟ್ ಅನ್ನುವಂಥ ಒಂದು ಕಂಪ್ಲೀಟ್ ಬೇಸಿಕ್ ನಾಲೆಜ್ ಅನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹಾಗಾದರೆ ಸಂಪೂರ್ಣವಾಗಿ ವಾಟ್ ಈಸ್ ದ ಸ್ಟಾಕ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳುವಂತ ಒಂದು ಕೆಲಸ ಮಾಡೋಣ. ವಾಟ್ ಈಸ್ ಸ್ಟಾಕ್ ಬಾರ್ ಶೇರ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಈಸ್ ಅ ವೆನ್ಯೂ ವೇರ್ ಬಯರ್ಸ್ ಅಂಡ್ ಸೆಲ್ಲರ್ಸ್ ಮೀಟ್ ಟು ಎಕ್ಸ್ಚೇಂಜ್ ಈಕ್ವಿಟಿ ಶೇರ್ಸ್ ಆಫ್ ಪಬ್ಲಿಕ್ ಕಾರ್ಪೊರೇಷನ್ಸ್. ಏನು ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಒಂದು ಮಾರ್ಕೆಟ್ ಇದ್ದಂಗೆ ಅಷ್ಟೇ. ಒಂದು ಮಾರ್ಕೆಟ್ ಅಲ್ಲಿ ನೀವು ಯಾವ ರೀತಿಯಾಗಿ ತರಕಾರಿಗಳನ್ನ ತಗೊಂಡು ಬರ್ತಿರೋ, ಅಲ್ಲೊಬ್ರು ಬೈಯರ್ ಒಬ್ರು ಬಂದಿರ್ತಾರೆ, ಮತ್ತೆ ಸೆಲ್ಲರ್ ಒಬ್ರು ಇರ್ತಾರೆ. ಈ ತರಕಾರಿಗಳಿದಾವಲ್ಲ, ಈ ತರಕಾರಿಗೆ ಏನಂತಾರೆ? ಶೇರ್ಸ್ ಅಂತಾರೆ. ಓಕೆ, ಇವರು ಮಾರೋರು, ಇವರು ತಗೊಳ್ಳೋರು ಅಲ್ವಾ ತರಕಾರಿ. ಹಾಗಿದ್ಮೇಲೆ ಶೇರ್ಸ್ ಯಾವುದು? ಈ ತರಕಾರಿಗಳೇ ಶೇರ್ಸು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಶೇರ್ಸ್ ಅನ್ನ ತಗೊಳ್ಳೋದು ಮತ್ತೆ ಮಾರೋದೇ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಒಂದು ಕಂಪನಿಯ ಶೇರ್ಸ್, ಅಲ್ಲೊಬ್ಬರು ಬೈಯರ್ಸ್ ಇರ್ತಾರೆ ಮತ್ತೆ ಸೆಲ್ಲರ್ಸ್ ಇರ್ತಾರೆ. ಇದನ್ನೇ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಹೇಳೋದು. ಇನ್ ಸಿಂಪಲ್ ವರ್ಡ್ಸ್, ಇಟ್ ಇಸ್ ಲೈಕ್ ಎ ಮಾರ್ಕೆಟ್ ಪ್ಲೇಸ್. ಸಿಂಪಲ್ ಆಗಿ ಏನು ಗೊತ್ತಾ, ಅದೊಂಥರ ಮಾರ್ಕೆಟ್ ಪ್ಲೇಸ್ ಇದ್ದಂಗೆ. ಶೇರ್ಸ್ ಅನ್ನ ಖರೀದಿ ಮಾಡ್ತೀವಿ ಮತ್ತೆ ಮಾರ್ತೀವಿ. ಆದ್ರೆ ಅದಕ್ಕೊಂದು ಜಾಗ ಬೇಕಲ್ಲ, ಅದೇ ಸ್ಟಾಕ್ ಮಾರ್ಕೆಟ್ ಪ್ಲೇಸ್ ಅನ್ನುವಂಥದ್ದು. Stock market investment is one option that rewards investors with high returns over the years. ಸ್ಟಾಕ್ ಮಾರ್ಕೆಟ್ ಒಂದು ಅದ್ಭುತವಾದಂಥ ಜಾಗ. ಅದೊಂದೇ ಜಾಗದಲ್ಲಿ ನಮಗೆ ಬಹಳ ಒಂದು ಉತ್ತಮವಾದಂಥ ರಿಟರ್ನ್ಸ್ ಅನ್ನ ಪಡಿಬಹುದು. ಆದರೆ ದೀರ್ಘಕಾಲದಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮವಾದಂಥ ರಿಟರ್ನ್ಸ್ ಪಡೆಯುವಂಥ ಜಾಗ ಯಾವುದು ಅಂತಂದ್ರೆ ಅದು ಸ್ಟಾಕ್ ಮಾರ್ಕೆಟ್. But to make this kind of return, it is important to understand how the equity market works. ನೋಡಿ, ಈ ರೀತಿಯಾದಂತಹ ಒಂದು ಉತ್ತಮ ರಿಟರ್ನ್ಸ್ ಬೇಕು ಅಂತಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಜ್ಞಾನ ಇರಬೇಕು. ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ತಿಳಿದುಕೊಳ್ಳದೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋದ್ರೆ ಖಂಡಿತವಾಗಿಯೂ ಕೂಡ ತೊಂದರೆಯಲ್ಲಿ ಸಿಗಾಕೋತೀರಿ. ಹಾಗಾಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಅದರ ಬಗ್ಗೆ ತಿಳ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥವನ್ನ ಮಾಡ್ಕೋಬೇಕು. ಆಗ ಮಾತ್ರ ನೀವು ಉತ್ತಮವಾದಂತಹ ಒಂದು ರಿಟರ್ನ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. Here is what you should know. Who are the participants of the stock market? ಇದು ತುಂಬಾನೇ ಇಂಪಾರ್ಟೆಂಟ್. ನೋಡಿ,
ಯಾರೆಲ್ಲ ಪಾರ್ಟಿಸಿಪೇಟ್ಸ್ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಸ್ಟಾಕ್ ಮಾರ್ಕೆಟ್ ಇಸ್ ಅ ವೆನ್ಯೂ ವೇರ್ ಇನ್ವೆಸ್ಟರ್ಸ್ ಟ್ರೇಡ್ ಇನ್. ಇನ್ವೆಸ್ಟರ್ಸ್ಗಳೆಲ್ಲ ಯಾವ್ಯಾವುದರಲ್ಲಿ ಟ್ರೇಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುವಂತ ಒಂದು ಕೆಲಸ ಮಾಡೋಣ. ಅದರಲ್ಲಿ ನಂಬರ್ ಒನ್, ಶೇರ್ಸ್ ಅಲ್ಲಿ ಟ್ರೇಡ್ ಮಾಡ್ತಾರೆ, ಬಾಂಡ್ಸ್ ಬೈ ಮಾಡ್ತಾರೆ, ಡೆರಿವೇಟಿವ್ಸ್ ಅಂತಂದ್ರೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ಕೇಳಿದ್ರಲ್ವಾ, ಅದು ಮಾಡ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಹಾಗಿದ್ರೆ ಬನ್ನಿ ಇದೆಲ್ಲವೂ ಕೂಡ ಒನ್ ಬೈ ಒನ್ ತಿಳ್ಕೊಳ್ಳೋಣ. ದಿಸ್ ಟ್ರೇಡಿಂಗ್ ಈಸ್ ಫೆಸಿಲಿಟೇಟ್ ಬೈ ಸ್ಟಾಕ್ ಎಕ್ಸ್ಚೇಂಜಸ್. ಈ ಟ್ರೇಡಿಂಗ್ ಅನ್ನ ಯಾರು ನಮಗೆ ಫೆಸಿಲಿಟೇಟ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಯಾರು? ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾರು ಟ್ರೇಡಿಂಗ್ ಅನ್ನ ಫೆಸಿಲಿಟೇಟ್ ಮಾಡ್ತಾರೆ ಅವರಿಗೆ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇಟ್ ಆಕ್ಟ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಆಫ್ ಮಾರ್ಕೆಟ್ ಪ್ಲೇಸ್. ಅದೇನಪ್ಪ ಮಾಡ್ತದೆ ಕೆಲಸ ಅಂತಾರೆ? ಅದೊಂದು ಮಾರ್ಕೆಟ್ ಪ್ಲೇಸ್ ತರ ಕೆಲಸ ಮಾಡುತ್ತೆ. ಈ ತರ ಮಾರ್ಕೆಟ್ ಪ್ಲೇಸ್ ಇದೆಯಲ್ಲ, ಈ ತರ ಮಾರ್ಕೆಟ್ ಪ್ಲೇಸ್ ತರ ಕೆಲಸ ಮಾಡುತ್ತೆ ಈ ಎಕ್ಸ್ಚೇಂಜ್ಗಳು. ದಟ್ ಕನೆಕ್ಟ್ಸ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್. ಆ ಎಕ್ಸ್ಚೇಂಜ್ ಏನಪ್ಪ ಮಾಡುತ್ತೆ ಅಂತಂದ್ರೆ ಬೈಯರ್ಸ್ಗಳಿಗೆ ಮತ್ತೆ ಸೆಲ್ಲರ್ಸ್ಗಳಿಗೆ ಕನೆಕ್ಟ್ ಮಾಡ್ತಾರೆ. ನೋಡಿ, ಇವರು ಬೈಯರ್ಸು, ಇವ್ರು ಸೆಲ್ಲರ್ಸ್, ಇವರಿಬ್ಬರನ್ನ ಕನೆಕ್ಟ್ ಮಾಡುವಂಥದ್ದು ಯಾವುದು? ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದ್ರೆ ಯಾವುದು? ಇಲ್ಲಿದೆ ನೋಡಿ ಪಕ್ಕದಲ್ಲಿ BSc ಮತ್ತೆ NSc ಹಾಕಿದ್ದೀನಲ್ವಾ, ಇವುಗಳೇ ಎಕ್ಸ್ಚೇಂಜ್. ಇಲ್ಲಿ ಮಾರ್ಕೆಟ್ ಪ್ಲೇಸ್ ಇದೆಯಲ್ವಾ, ಈ ತರ ಒಂದು ಮಾರ್ಕೆಟ್ ಪ್ಲೇಸ್ ಇದ್ದಂಗೆ ಇದು ಕೂಡ. ಇದು ತುಂಬಾನೇ ಅರ್ಥ ಮಾಡ್ಕೋಬೇಕು. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. ಈಗ ಒನ್ ಬೈ ಒನ್ ತಿಳಿದುಕೊಳ್ಳೋಣ. ವಾಟ್ ಆರ್ ಶೇರ್ಸ್ ಅಂಡ್ ವೈ ಡು ಕಂಪನೀಸ್ ಕಮ್ ಟು ದ ಸ್ಟಾಕ್ ಮಾರ್ಕೆಟ್? ಏನಿದು ಶೇರ್ಸ್ ಅಂದ್ರೆ ಏನು? ಕಂಪನಿಗಳು ಯಾಕೆ ಸ್ಟಾಕ್ ಮಾರ್ಕೆಟ್ಗೆ ಬರ್ತವೆ? ಯಾಕೆ ಅವರು ತಮ್ಮ ಬಿಸ್ನೆಸ್ ಅನ್ನು ಹಾಗೆ ನಡ್ಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ವಾ? ಸ್ಟಾಕ್ ಮಾರ್ಕೆಟ್ಗೆನೆ ಯಾಕೆ ಬರಬೇಕು? ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಶೇರ್ಸ್ ಆರ್ ಯೂನಿಟ್ಸ್ ಆಫ್ ಸ್ಟಾಕ್ಸ್ issued by a corporation that represent ownerships. ಶೇರ್ಸ್ ಅಂದ್ರೆ ಏನು? ಒಂದು ಸ್ಟಾಕ್ಸ್ ಸಣ್ಣ ಯೂನಿಟ್ಸ್ಗಳು. ಓಕೆನಾ? 1 ಶೇರು, 2 ಶೇರು, 3 ಶೇರು ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ನಾವು, 1000 ಶೇರು. ಆ ಥರ ಯೂನಿಟ್ಸ್ ಆಫ್ ಸ್ಟಾಕ್ಸ್ ಅದು ಒಂದು ಕಂಪನಿಯ ಸ್ಟಾಕ್ಸ್. ಓಕೆ, ದೇ ಆರ್ ಸೋಲ್ಡ್ ಟು ಇನ್ವೆಸ್ಟರ್ಸ್. ಅದನ್ನ ಏನ್ ಮಾಡ್ತಾರೆ ಅವರು? ಇನ್ವೆಸ್ಟರ್ಸ್ಗಳಿಗೆ ಸೆಲ್ ಮಾಡ್ತಾರೆ. ಅಂಡ್ ಟ್ರೇಡರ್ಸ್ಗೂ ಸೆಲ್ ಮಾಡ್ತಾರೆ. ಟು ರೈಸ್ ಕ್ಯಾಪಿಟಲ್ ಫಾರ್ ದ ಕಂಪನಿ. ನೋಡಿ, ಅವರು ಪ್ರಾರಂಭದಲ್ಲಿ ಅವರ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ನಾವು ಈ ತರ ಶೇರ್ಸ್ ಅನ್ನ ಬಿಡ್ತಾ ಇದ್ದೀವಿ. ನೀವು ಆ ಶೇರ್ಸ್ ಅನ್ನ ಬೈ ಮಾಡಿ ಆ ಕಂಪನಿಯಲ್ಲಿ ನೀವು ಎಷ್ಟು ಶೇರ್ಸ್ ಅನ್ನ ಬೈ ಮಾಡಿರ್ತೀರೋ ಅಷ್ಟ ಶೇರ್ನ ಮಾಲೀಕತ್ವವನ್ನ ನೀವು ಪಡಿಬಹುದು. ವೆರಿ ಸಿಂಪಲ್. ಏನ್ ಗೊತ್ತಾ? ಇಮ್ಯಾಜಿನ್, ನೀವು ಒಂದು ಇನ್ಫೋಸಿಸ್ ಕಂಪನಿ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಇಮಿಡಿಯೇಟ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಇನ್ಫೋಸಿಸ್ ಕಂಪನಿಯ ಮಾಲೀಕರಾಗಬಹುದು ನೀವು. ಏನ್ ಸರ್ ಹೇಗೆ ಹೇಳ್ತಾ ಇದ್ದೀರಾ? ಹೌದು. ಆದ್ರೆ ಎಷ್ಟರ ಮಟ್ಟಿಗೆ ನೀವು ಮಾಲೀಕರಾಗಬಹುದು ಅನ್ನುವಂಥದ್ದು ನಿಮ್ಮ ಶೇರ್ಸ್ ಡಿಸೈಡ್ ಮಾಡುತ್ತೆ. ನೀವು 100 ಶೇರನ್ನ ಆ ಕಂಪನಿಯ ಶೇರ್ಸ್ ಅನ್ನ ಬೈ ಮಾಡಿದ್ರೆ ನೀವು 100 ಶೇರ್ಸ್ ವ್ಯಾಲ್ಯೂ ಎಷ್ಟಿದೆ ಅಷ್ಟರ ಮಟ್ಟಿಗೆ ನೀವು ಆ ಕಂಪನಿಯ ಮಾಲೀಕರ ತರ ಇರ್ತೀರಿ. ಅದು ಇಂಪಾರ್ಟೆಂಟ್. ಅದನ್ನು ತಿಳ್ಕೊಬೇಕು ನೀವೆಲ್ಲ. ನೋಡಿ, ದೇ ಆರ್ ಸೋಲ್ಡ್ ಟು ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಟು ರೈಸ್ ದ ಕ್ಯಾಪಿಟಲ್ ಫಾರ್ ದ ಕಂಪನಿ. ಮೆನಿ ಬಿಸ್ನೆಸಸ್ ಇಶ್ಯೂ ಸ್ಟಾಕ್ಸ್ ಅಂಡ್ ಶೇರ್ಸ್ ವೆನ್ ದೇ ನೀಡ್ ಫಂಡ್ಸ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಎಕ್ಸ್ಪ್ಯಾನ್ಷನ್ ಆರ್ ಅದರ್ ಗ್ರೋತ್ ಅಪಾರ್ಚುನಿಟೀಸ್. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕಂಪನಿ ಇದೆ, ಆ ಕಂಪನಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವ್ರಿಗೆ ಏನ್ ಬೇಕಾಗಿದೆ? ಇನ್ನೂ ಫಂಡ್ ಬೇಕು, ಅಂದ್ರೆ ಇನ್ನೂ ಕ್ಯಾಪಿಟಲ್ ಬೇಕು. ಯಾವುದಕ್ಕೋಸ್ಕರ? ಅವರ ಕಂಪನಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ, ಫರ್ದರ್ ಏನಾದರೂ ಒಂದು ರಿಸರ್ಚ್ ಮಾಡೋದಕ್ಕೋಸ್ಕರ. ಓಕೆ, ಅವರಿಗೆ ಫಂಡ್ ಬೇಕಾಗಿದೆ. ಫಂಡ್ ಬೇಕು ಅಂತಂದ್ರೆ ಈಗ ಅವರು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋದ್ರೆ ಏನಾಗುತ್ತೆ? ಬಡ್ಡಿ ಕೊಡಬೇಕಾಗತ್ತೆ, ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಆದ್ರೆ ಸ್ಟಾಕ್ ಮಾರ್ಕೆಟ್ ಎಂಥ ಪ್ಲೇಸ್ ಗೊತ್ತಾ? ₹1 ಬಡ್ಡಿ ಕೊಡ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಂಡ್ ಅನ್ನ ಕಲೆಕ್ಟ್ ಮಾಡುವಂತ ಜಾಗ. ಇದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನಾವು. ಸ್ಟಾಕ್ ಮಾರ್ಕೆಟ್ ಅನ್ನುವಂಥದ್ದು ಕಂಪನಿಗಳಿಗೆ ಒಂದು ರೀತಿಯಾದಂಥ ಒಂದು ಸ್ವರ್ಗ ಇದ್ದಂಗೆ. ಅಂತಂದ್ರೆ ಅವ್ರಿಗೆ ಎಷ್ಟು ಫಂಡ್ ಬೇಕು, ಕ್ಯಾಪಿಟಲ್ ಬೇಕು, ಅದೆಲ್ಲವೂ ಕೂಡ ಅವರ ಕಂಪನಿ ಒಂದು ಶೇರ್ಸ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ. ಆ ಶೇರ್ಸ್ ಅನ್ನ ಇನ್ವೆಸ್ಟರ್ಸ್ಗಳೇ ಮತ್ತೆ
ಟ್ರೇಡರ್ಸ್ಗಳಿಗೆ ಸೆಲ್ ಮಾಡ್ತಾರೆ. ಆ ಮುಖಾಂತರ ಬಂದ್ಬಿಟ್ಟು ಇನ್ವೆಸ್ಟರ್ ಮತ್ತೆ ಟ್ರೇಡರ್ಸ್ ಅನ್ನ ಆ ಶೇರ್ಸ್ಗಳನ್ನ ಬೈ ಮಾಡೋದ್ರ ಮುಖಾಂತರ ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ದುಡ್ಡನ್ನ ಕಂಪನಿಯವರು ಏನ್ ಮಾಡ್ತಾರೆ, ಫಂಡ್ ಅನ್ನ ತಮ್ಮ ಒಂದು ಡೆವಲಪ್ಮೆಂಟ್ಗೋಸ್ಕರ, ಎಕ್ಸ್ಪೆನ್ಷನ್ಗೋಸ್ಕರ ಮತ್ತೆ ರಿಸರ್ಚ್ಗೋಸ್ಕರ ಅದನ್ನ ಬಳಸ್ಕೋತಾರೆ. ಅದಕ್ಕೆ ಏನಾದರೂ ಬಡ್ಡಿ ಕೊಡಬೇಕಾ? ಏನು ಇಲ್ಲ. ನಿಮಗೆ ಆ ಕಂಪನಿಯ ಆ ಶೇರ್ಸ್ ಅನ್ನ ನೀವು ಎಷ್ಟು ತಗೊಂಡಿದ್ರೆ ಅಷ್ಟು ಮಾತ್ರ ನಿಮಗೆ ಮಾಲೀಕತ್ವವನ್ನ ಕೊಡ್ತಾರೆ. ಇದು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಲ್ವಾ? ಸೊ ಕಂಪನಿಯವರು ₹1 ಕೂಡ ಬಡ್ಡಿ ಕೊಡದೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಮಗೆ ಬೇಕಾದಷ್ಟು ಫಂಡ್ಗಳನ್ನ ಅವರು ತಗೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ವಾಟ್ ಆರ್ ಬೋಂಡ್ಸ್? ಬೋಂಡ್ಸ್ ಅಂದ್ರೆ ಏನು? ಬೋಂಡ್ಸ್ ಆಲ್ಸೋ ನೋನ್ ಆಸ್ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್, ಓಕೆ, ಆರ್ ಯೂಸ್ಡ್ ಬೈ ಗೌರ್ಮೆಂಟ್ಸ್ ಆರ್ ಕಂಪನೀಸ್ ಟು ರೈಸ್ ಮನಿ ಬೈ ಬಾರೋಯಿಂಗ್ ಫ್ರಮ್ ಇನ್ವೆಸ್ಟರ್ಸ್. ನೋಡಿ, ಬೋಂಡ್ಸ್ ಅನ್ನುವಂಥದ್ದು ಒಂದು ಫಿಕ್ಸ್ಡ್ ಇನ್ಕಮ್ ಒಂದು ಇನ್ಸ್ಟ್ರೂಮೆಂಟ್ ಅದು, ಓಕೆ. ಆರ್ ಯೂಸ್ಡ್ ಬೈ ಗೌರ್ಮೆಂಟ್ಸ್ ಆರ್ ಕಂಪನೀಸ್, ಇದನ್ನ ಕಂಪನಿಯವರು ಕೂಡ ಉಪಯೋಗಿಸ್ಕೋತಾರೆ ಮತ್ತೆ ಸರ್ಕಾರನೂ ಕೂಡ ಉಪಯೋಗಿಸ್ಕೋತಾರೆ. ಯಾಕೆ? ಬೋಂಡ್ಸ್ ಆರ್ ಟೈಪಿಕಲಿ ಇಶ್ಯೂಡ್ ಟು ರೈಸ್ ಫಂಡ್ಸ್. ನೋಡಿ, ಇದು ಕೂಡ ಸೇಮ್. ಅವರಿಗೆ ಫಂಡ್ ಬೇಕು ಅಂತಂದ್ರೆ ಅವರು ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಫಾರ್ ಸ್ಪೆಸಿಫಿಕ್ ಪ್ರಾಜೆಕ್ಟ್ಸ್, ಯಾವುದಾದ್ರೂ ಒಂದು ಪ್ರಾಜೆಕ್ಟ್ಗೆ. ಇನ್ ರಿಟರ್ನ್ ದ ಬಾಂಡ್ ಇಶ್ಯೂವರ್ ಪ್ರಾಮಿಸಸ್ ಟು ಪೇ ಬ್ಯಾಕ್ ದ ಇನ್ವೆಸ್ಟ್ಮೆಂಟ್ ವಿತ್ ಇಂಟ್ರೆಸ್ಟ್ ಓವರ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ನೋಡಿ, ಒಂದು ಕಂಪನಿ ಏನ್ ಮಾಡುತ್ತೆ ಅಥವಾ ಸರ್ಕಾರ ಏನ್ ಮಾಡುತ್ತೆ, ನೋಡಿ ನಾವು ಬಾಂಡ್ಸ್ಗಳನ್ನ ಕೊಡ್ತಾ ಇದೀವಿ, ಈ ಬಾಂಡ್ ಅನ್ನ ನೀವು ತಗೋಬಹುದು, ನಿಮಗೆ 3 ವರ್ಷ 5 ವರ್ಷಕ್ಕೆ ಇಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನ ಕೊಡಲಾಗ್ತದೆ. ಇದರಲ್ಲಿ ಒಂದು ಅಮೌಂಟ್ ಅನ್ನು ಫಿಕ್ಸ್ ಮಾಡ್ತಾರೆ. 1 ಲಕ್ಷದ ಬಾಂಡ್ ತಗೋಬಹುದು ಅಥವಾ 2 ಲಕ್ಷದ ಬಾಂಡ್ ತಗೋಬಹುದು, 10 ಲಕ್ಷ ತಗೋಬಹುದು, 1 ಕೋಟಿ ತಗೋಬಹುದು, 10,000 ರೂಪಾಯಿ ತಗೋಬಹುದು. ಈ ರೀತಿಯಾಗಿ ಆ ಕಂಪನಿ ಅಥವಾ ಸರ್ಕಾರ ಬಂದ್ಬಿಟ್ಟು ಆ ಬಾಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮತ್ತೆ ಇನ್ವೆಸ್ಟರ್ಸ್ ಗಳಿಗೆ ಅದನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ. ಬೇರೆಯವರು ಬಂದ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡಿ ಬಾಂಡ್ ಅನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಒಂದು ಫಿಕ್ಸ್ಡ್ ಏನ್ ಮಾಡ್ತಾರೆ, ಇಷ್ಟು ರಿಟರ್ನ್ಸ್ ಅನ್ನ ಕೊಡ್ತೀವಿ, ಇಷ್ಟು ಗ್ಯಾರಂಟಿ ರಿಟರ್ನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 3 ವರ್ಷ, 5 ವರ್ಷ, 2 ವರ್ಷ, 1 ವರ್ಷದಲ್ಲಿ. ಸೊ ಹಂಗೆ ಅವರು ಈ ಮುಖಾಂತರನು ಕೂಡ ಫಂಡ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ ಬಾಂಡ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ವಾಟ್ ಆರ್ ಡೆರೈವೇಟಿವ್ಸ್? ಇದೊಂದು ಬಹುದೊಡ್ಡ ಟಾಪಿಕ್, ಓಕೆ. ಆದರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ, ಮುಂದೆ ಡೆರೈವೇಟಿವ್ಸ್ ಒಂದು ಸಪರೇಟ್ ಚಾಪ್ಟರ್ ಇರ್ತದೆ. ದ ಟರ್ಮ್ ಡೆರೈವೇಟಿವ್ ರೆಫರ್ಸ್ ಟು ಎ ಟೈಪ್ ಆಫ್ ಫೈನಾನ್ಷಿಯಲ್ ಕಾಂಟ್ರಾಕ್ಟ್ whose value is dependent on an underlying asset, group of assets or benchmark. A derivative is set between two or more parties that can trade on an exchange. ನೋಡಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ, ಅದನ್ನೇ ನಾವು ಡೆರೈವೇಟಿವ್ಸ್ ಅಂತ ಹೇಳ್ಬಿಟ್ಟಿದ್ವಿ. ಕೆಲವರೆಲ್ಲರೂ ಕೂಡ ನೀವು ಗೊತ್ತಿರಬೇಕು, ಕಾಲ್ ಬೈ ಮಾಡೋದು, ಪುಟ್ ಬೈ ಮಾಡೋದು. ಸೊ ಆ ರೀತಿಯಾಗಿ ನಾವು ಅದನ್ನು ಅರ್ಥವನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ವಾಟ್ ಆರ್ ಡೆರೈವೇಟಿವ್ಸ್ ಅಂತಂದ್ರೆ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಅನ್ನು ಮಾಡುವಂಥದ್ದು. ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳ್ತೇನೆ. ಯಾವ ರೀತಿ ಕಾಲ್ ಬೈ ಮಾಡ್ತಾರೆ, ಯಾವ ರೀತಿ ಪುಟ್ ಬೈ ಅನ್ನು ಮಾಡ್ತಾರೆ, ಈ ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಈ ಟ್ರೇಡಿಂಗ್ ಅನ್ನು ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ಟಾಪಿಕ್ ಇದೆ. ಅಲ್ಲಿ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ವಾಟ್ ಆರ್ ಮ್ಯೂಚುವಲ್ ಫಂಡ್ಸ್? ಮ್ಯೂಚುವಲ್ ಫಂಡ್ಸು ಬಹುತೇಕರಿಗೆ ಗೊತ್ತಿರ್ತದೆ. ಏನಿದೆ ಮ್ಯೂಚುವಲ್ ಫಂಡು? ಮ್ಯೂಚುವಲ್ ಫಂಡ್ ಇಸ್ ಅ ಪೂಲ್ ಆಫ್ ಮನಿ ಮ್ಯಾನೇಜ್ಡ್ ಬೈ ಎ ಪ್ರೊಫೆಷನಲ್ ಫಂಡ್ ಮ್ಯಾನೇಜರ್. ಒಬ್ಬ ಫಂಡ್ ಮ್ಯಾನೇಜರ್ ಇಂದ ಈ ಮ್ಯೂಚುವಲ್ ಫಂಡ್ಗಳನ್ನ ಮ್ಯಾನೇಜ್ ಮಾಡಲಾಗ್ತದೆ. ಇಟ್ ಇಸ್ ಅ ಟ್ರಸ್ಟ್ that collects money from a number of investors who share a common investment objective and invests the same in equities, bonds, money market instruments or other securities. ಈ ತರ ಬಾಂಡ್ಸ್ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಇದರಲ್ಲಿ ಈಕ್ವಿಟಿ ಶೇರ್ಗಳಿದಾವಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ಓಕೆ, ಏನಂತಂದ್ರೆ ಒಬ್ಬ ಫಂಡ್ ಮ್ಯಾನೇಜರು ಅಥವಾ ಯಾವುದೋ ಒಂದು ಕಂಪನಿ ಒಂದು ಮ್ಯೂಚುವಲ್ ಫಂಡ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಒಂದು 10 ಕಂಪ್ನಿ, 15 ಕಂಪ್ನಿ ಅಥವಾ ಈ ತರ ಬಂದ್ಬಿಟ್ಟು ಫಂಡ್ಸ್ಗಳಲ್ಲಿ, ಓಕೆನಾ, ಈ ತರ ಬಾಂಡ್ಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ.
ಅದಕ್ಕೊಂದು ಫಂಡ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾರೆ. ಆ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅವರು ಈ ರೀತಿ ಬೇರೆ ಬೇರೆ ಕಡೆ ಎಲ್ಲಾನು ಕೂಡ ಇನ್ವೆಸ್ಟ್ ಮಾಡ್ತಾರೆ. ಈಕ್ವಿಟೀಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ತರ ಬೇರೆ ಸ್ಕೀಮ್ಗಳೆಲ್ಲ ಇದಾವಲ್ಲ, ಅದರಲ್ಲಿ ಬಂದ್ಬಿಟ್ಟು ಅವರು ಡೈವರ್ಸಿಫೈ ಮಾಡ್ತಾರೆ. ಯಾರು ಮಾಡ್ತಾರೆ? ಈ ಫಂಡ್ ಮ್ಯಾನೇಜರ್. ಆ ಯಾವುದು ಫಂಡ್ ಇದೆಯಲ್ವಾ, ಆ ಫಂಡ್ನ ಮ್ಯಾನೇಜರ್ ಬಂದ್ಬಿಟ್ಟು ಈ ರೀತಿ ಡೈವರ್ಸಿಫೈ ಮಾಡಿ ಆ ಹಣದಿಂದ ಉತ್ತಮವಾದಂಥ ಒಂದು ಆದಾಯವನ್ನು ಬರೋದಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಆ ಬರುವಂತ ಆದಾಯವನ್ನು ನಮಗೂ ಕೊಡ್ತಾರೆ. ಯಾರು ಇನ್ವೆಸ್ಟ್ಮೆಂಟು ಆ ಒಂದು ಫಂಡ್ ಅಲ್ಲಿ ಮಾಡ್ತೀವಲ್ಲ ಅವರಿಗೆ ಕೊಡಲಾಗ್ತದೆ. ಟು ಅಂಡರ್ಸ್ಟ್ಯಾಂಡ್ ಹೌ ದ ಶೇರ್ ಮಾರ್ಕೆಟ್ ವರ್ಕ್ಸ್, ಇಟ್ ಈಸ್ ಎಸೆನ್ಷಿಯಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಪಾರ್ಟಿಸಿಪೆಂಟ್ಸ್. ನೋಡಿ, ಶೇರ್ ಮಾರ್ಕೆಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಅದರಲ್ಲಿ ಯಾರ್ಯಾರು ಇರ್ತಾರೆ ಆ ಶೇರ್ ಮಾರ್ಕೆಟ್ ಅಲ್ಲಿ ಅನ್ನುವಂಥದ್ದು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾರ್ಯಾರು ಇರ್ತಾರೆ ಆ ಶೇರ್ ಮಾರ್ಕೆಟ್ ಅಲ್ಲಿ? ಸೆಬಿ ಅಂತ ಹೇಳ್ಬಿಟ್ಟು ಇರ್ತಾರೆ, ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಇರ್ತವೆ, ಸ್ಟಾಕ್ ಬ್ರೋಕರ್ಸ್ ಅಂಡ್ ಬ್ರೋಕರೇಜಸ್ ಇರ್ತಾರೆ, ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಇರ್ತಾರೆ. ಹಾಗಿದ್ರೆ ಇವ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ. ಏನಿದು ಸೆಬಿ? ಸೆಬಿ ಕೆಲಸ ಏನು? ಸೆಬಿ ಅಂತಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇಟ್ ಎನ್ಶೂರ್ಸ್ ದಟ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಇನ್ ಇಂಡಿಯಾ ವರ್ಕ್ ಎಫಿಷಿಯೆಂಟ್ಲಿ ಅಂಡ್ ಟ್ರಾನ್ಸ್ಪರೆಂಟ್ಲಿ. ಈ ಶೇರ್ ಮಾರ್ಕೆಟ್ ಇದೆಯಲ್ವಾ, ಇದು ತುಂಬಾ ಎಫಿಷಿಯೆಂಟ್ ಆಗಿ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಯಾರು ಮಾನಿಟರ್ ಮಾಡ್ತಾರೆ? ಈ ಸೆಬಿ ಮಾನಿಟರ್ ಮಾಡುತ್ತೆ. ಓಕೆನಾ? ಇಟ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಅಂಡ್ ನಾನ್ ಗೆಟ್ಸ್ ಎನಿ ಅನ್ಡ್ಯೂ ಅಡ್ವಾಂಟೇಜಸ್. ಯಾರಿಗೂ ಕೂಡ ಮೋಸ ಆಗಬಾರ್ದು ಇನ್ವೆಸ್ಟರ್ಸ್ಗಳಿಗೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅವರಿಗೆ ಏನು ಮೋಸ ಆಗಬಾರ್ದು. ಅವರ ಒಂದು ಏನು ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ಳುವಂಥದ್ದು, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರೋ ತರ ನೋಡಿಕೊಳ್ಳುವಂಥದ್ದೇ ಈ ಸೆಬಿಯ ಕೆಲಸ. SEBI laid down regulatory frameworks that exchanges, companies, brokerages, and other participants must abide by to protect investors' interest. SEBI ಬಂದ್ಬಿಟ್ಟು ರೂಲ್ಸ್ಗಳನ್ನ ಮಾಡುತ್ತೆ. ಓಕೆನಾ? ಅದೆಲ್ಲವನ್ನು ಕೂಡ ಯಾರು ಫಾಲೋ ಮಾಡಬೇಕು? ಎಕ್ಸ್ಚೇಂಜ್ಗಳು ಫಾಲೋ ಮಾಡಬೇಕು, ಕಂಪನೀಸ್ಗಳು ಫಾಲೋ ಮಾಡಬೇಕು. ಯಾವ ಕಂಪನಿಗಳೆಲ್ಲನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ವಾ, ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದಿದಾರಲ್ವಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರುವಂತಹ ಕಂಪ್ನಿಗಳು, ಆ ಲಿಸ್ಟೆಡ್ ಆಗಿರುವಂತಹ ಎಲ್ಲ ಕಂಪ್ನಿಗಳು ಸೆಬಿಯ ರೂಲ್ಸ್ ಅನ್ನ ಫಾಲೋ ಮಾಡಬೇಕು. ಬ್ರೋಕರೇಜ್, ಈ ಬ್ರೋಕರ್ಸ್ ಇರ್ತಾರೆ ನೋಡಿ ಅಲ್ವಾ, ನಮ್ಮ ಒಂದು ಹಣ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಅವರು ಬ್ರೋಕರ್ಸ್. ಅಂದ್ರೆ ಬ್ರೋಕರ್ಸ್ ಮುಖಾಂತರ ನಾವಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀವಿ. ಅದನ್ನು ತಿಳಿಸ್ತೀನಿ ನಾನು ಮುಂದೆ ಟಾಪಿಕ್ ಅಲ್ಲಿ. ಅಂಡ್ ಅದರ್ ಪಾರ್ಟಿಸಿಪೆಂಟ್ಸ್, ಬೇರೆ ಪಾರ್ಟಿಸಿಪೆಂಟ್ಸ್, ಇವರೆಲ್ಲರ ಒಂದು ಇಂಟ್ರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಇವರ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಸೆಬಿಯ ಕೆಲಸ. ಸೆಬಿ ಏನ್ ಮಾಡ್ತದೆ? ಇಟ್ ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಓಕೆನಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತದೆ. ಅಂಡ್ ಮಾನಿಟರ್ಸ್ ದ ಸ್ಟಾಕ್ ಮಾರ್ಕೆಟ್. ಈ ಸ್ಟಾಕ್ ಮಾರ್ಕೆಟ್ ಅನ್ನು ಸಂಪೂರ್ಣವಾಗಿ ಮಾನಿಟರ್ ಮಾಡ್ತದೆ. ಅದೇ ಸೆಬಿ ಕೆಲಸ ಅಷ್ಟೇ. ಸ್ಟಾಕ್ ಎಕ್ಸ್ಚೇಂಜ್ ನೋಡಿ, ಏನಿದು ಸ್ಟಾಕ್ ಎಕ್ಸ್ಚೇಂಜ್ ಅಂತಂದ್ರೆ ಅಲ್ವಾ, ದ ಸ್ಟಾಕ್ ಮಾರ್ಕೆಟ್ ಅಲೌಸ್ ಇನ್ವೆಸ್ಟರ್ಸ್ ಟು ಟ್ರೇಡ್ ಶೇರ್ಸ್, ಬಾಂಡ್ಸ್, ಡೆರಿವೇಟಿವ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್. This trading is facilitated by stock exchanges. In India, there are two primarily stock exchanges. ನಾನು ಅವಾಗಲೇ ಹೇಳ್ದಲ್ವ, ಮಾರ್ಕೆಟ್ ಪ್ಲೇಸ್. ಓಕೆ, ಈ ನೀವು ಬಾಂಡ್ ತಗೋಬೇಕು ಅಥವಾ ಡೆರಿವೇಟಿವ್ಸ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕು, ಈಕ್ವಿಟೀಸ್ ತಗೋಬೇಕು ಅಂದ್ರೆ ಶೇರ್ಸ್ ತಗೋಬೇಕು, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಈ ಸ್ಟಾಕ್ ಎಕ್ಸ್ಚೇಂಜ್ ಮುಖಾಂತರನೇ ನಾವು ಮಾಡಬೇಕಾಗತ್ತೆ. ಇದೊಂದು ಮಾರ್ಕೆಟ್ ಪ್ಲೇಸ್. ಓಕೆ, ಇಲ್ಲೇ ನಾವು ಬೈ ಮಾಡಬೇಕಾಗಿರುವಂಥದ್ದು. ಸೊ ದೇರ್ ಆರ್ ಟೂ ಸ್ಟಾಕ್ ಎಕ್ಸ್ಚೇಂಜಸ್, ಒಂದು BSE ಮತ್ತೆ ಇನ್ನೊಂದು NSE ಇದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. BSE ಅಂದ್ರೆ ಏನು? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೆನ್ಸೆಕ್ಸ್ ಈಸ್ ಇಟ್ಸ್ ಇಂಡೆಕ್ಸ್. ಸೆನ್ಸೆಕ್ಸ್ ಅನ್ನುವಂಥದ್ದು ಏನು ಗೊತ್ತಾ? ಅದು ಇಂಡೆಕ್ಸ್. ಇವತ್ತು ಸೆನ್ಸೆಕ್ಸ್ ಮೇಲೋಯ್ತು, ಸೆನ್ಸೆಕ್ಸ್ ಕೆಳಗೆ ಬಂತು ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಮಾತಾಡ್ತಾರಲ್ಲ, ಅದೇ ಈ BSE ಬಗ್ಗೆನೇ ಮಾತಾಡೋದು. ಈ ಒಂದು ಎಕ್ಸ್ಚೇಂಜ್ ಸೆನ್ಸೆಕ್ಸ್ ಬಂದ್ಬಿಟ್ಟು ಅದರದ್ದು ಇಂಡೆಕ್ಸ್ ಆಗುತ್ತೆ. ಇಟ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ 1875. ಅದು 1875 ಅಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥದ್ದು, ಸ್ಥಾಪನೆಯನ್ನು ಮಾಡೋದಾಗಿರುವಂಥದ್ದು. ಇಟ್ ಈಸ್ ಏಷಿಯಾಸ್ ಫಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ,
ಏಷ್ಯಾದಲ್ಲೇ ಮೊದಲನೇ ಸ್ಟಾಕ್ ಎಕ್ಸ್ಚೇಂಜ್ ಇದು. ಮೋರ್ ದ್ಯಾನ್ 6,000 ಆಫ್ ಕಂಪನೀಸ್ ಆರ್ ಲಿಸ್ಟೆಡ್. ಇಲ್ಲಿ ಸುಮಾರು 6,000ಕ್ಕಿಂತಲೂ ಹೆಚ್ಚು ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. ಸೆನ್ಸೆಕ್ಸ್ ಕನ್ಸಿಸ್ಟ್ ಟಾಪ್ 30 ಕಂಪನೀಸ್. ನೋಡಿ, 6,000 ಕಂಪನಿ ಎಲ್ಲಾನು ಕೂಡ ಸೆನ್ಸೆಕ್ಸ್ ಅಲ್ಲಿ ಹಾಕಲ್ಲ. ಯಾವುದು ಟಾಪ್ 30 ಕಂಪನಿ ಇರ್ತಾವಲ್ಲ, ಆ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾವಲ್ಲ, ಆ ಕಂಪನಿಗಳಿಗೆ ಮಾತ್ರ ಸೆನ್ಸೆಕ್ಸ್ ಅಲ್ಲಿ ತಗೊಳ್ತಾರೆ. ಯಾವ್ದಾದ್ರು ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಅದನ್ನ ಸೆನ್ಸೆಕ್ಸ್ ಇಂದ ತೆಗೆದು ಬಿಡ್ತಾರೆ. ಯಾವ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನ ಸೆನ್ಸೆಕ್ಸ್ ಒಳಗಡೆ ತಗೋತಾರೆ. ಇದೇ ಸೆನ್ಸೆಕ್ಸ್ ಅಂತಂದ್ರೆ. ಓಕೆ, BSE ಒಂದು ಇಂಡೆಕ್ಸ್ ಅದು. ಹಾಗಿದ್ಮೇಲೆ NSE ಅಂದ್ರೆ ಏನು? NSE ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಅದಕ್ಕೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಾರೆ. ಎಸ್ಟಾಬ್ಲಿಷ್ಡ್ ಇನ್ ದಿ ಇಯರ್ ಆಫ್ 1992 ಅಲ್ಲಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಸ್ಥಾಪನೆಯನ್ನ ಮಾಡಲಾಗಿದೆ. ಅಂಡ್ ಲಿಸ್ಟೆಡ್ ಮೋರ್ ದ್ಯಾನ್ 2,000 ಕಂಪನೀಸ್. ಇದರಲ್ಲಿ 2,000ಕ್ಕಿಂತಲೂ ಹೆಚ್ಚು ಕಂಪನಿಗಳು ಲಿಸ್ಟೆಡ್ ಆಗಿದ್ದಾವೆ. ಓಕೆ, ನಿಫ್ಟಿ ಈಸ್ ಇಟ್ಸ್ ಇಂಡೆಕ್ಸ್. ನೋಡಿ, ನಿಫ್ಟಿ ಮೇಲೆ ಹೋಯ್ತು, ನಿಫ್ಟಿ ಕೆಳಗಡೆ ಬಂತು ಅಂತ ಹೇಳ್ಬಿಟ್ಟು ನೀವೆಲ್ಲ ಮಾತಾಡ್ತೀವಲ್ಲ ನಾವೆಲ್ಲರೂ ಕೂಡ, ಅದೇ ಇದರದ್ದು ಇಂಡೆಕ್ಸ್. ಈ ನಿಫ್ಟಿನೇ ಇದರದ್ದು ಇಂಡೆಕ್ಸು. ಸೊ BSE ಇಂಡೆಕ್ಸ್ ಯಾವುದು? ಸೆನ್ಸೆಕ್ಸು. NSE ಇಂಡೆಕ್ಸ್ ಯಾವುದು? ನಿಫ್ಟಿ. ಈ ನಿಫ್ಟಿಯಲ್ಲಿ ಎಷ್ಟು ಕಂಪನಿಗಳು ಇರ್ತವೆ? ನಿಫ್ಟಿ 50 ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಕೇಳಿದೀವಿ. ನಿಫ್ಟಿ ಕನ್ಸಿಸ್ಟ್ ಟಾಪ್ 50 ಕಂಪನೀಸ್. ನೋಡಿ, ಇದೆಲ್ಲವೂ ಕೂಡ NSE ಅವರು ಅವಾಗವಾಗ ಕಂಪನೀಸ್ಗಳನ್ನು ಅನಲೈಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅಲ್ಲಿ ಯಾವ ಕಂಪನಿ ಟಾಪ್ 50 ಕಂಪನೀಸ್, ಈ 2,000ಕ್ಕಿಂತ ಹೆಚ್ಚು ಕಂಪನಿಗಳಿದಾವಲ್ಲ, ಅದರಲ್ಲಿ ಟಾಪ್ 50 ಕಂಪನೀಸ್ಗಳನ್ನು ಮಾತ್ರ ತಗೋತಾರೆ. ಅದಕ್ಕೆ ನಿಫ್ಟಿ 50 ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಏನಪ್ಪಾ ಅಂತ NSE ಒಂದು ಇಂಡೆಕ್ಸು. ಬೇಸ್ಡ್ ಆನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟಾಪ್ 50 ಕಂಪನೀಸ್ ವಿಲ್ ಬಿ ಸೆಲೆಕ್ಟೆಡ್. ಟಾಪ್ 50 ಕಂಪನಿ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ ನಿಮ್ಗೆ ಡೌಟ್ ಇರ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತಂದ್ರೆ ಆ ಕಂಪನಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಂದ್ರೆ ಆ ಕಂಪನಿಯ ಒಂದು ಒಟ್ಟು ಮೊತ್ತ ಎಷ್ಟಿದೆ ಅನ್ನೋದ್ರ ಮೇಲೆ ಒಂದು ಟಾಪ್ 50 ಕಂಪನೀಸ್, ಅತಿ ದೊಡ್ಡ 50 ಕಂಪನಿಗಳನ್ನ ಸೆಲೆಕ್ಟ್ ಅನ್ನ ಮಾಡ್ತಾರೆ. ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನು? ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಂಟು ಶೇರ್ ಪ್ರೈಸ್. ಎಷ್ಟು ಶೇರ್ಸ್ ಗಳನ್ನ ಕೊಟ್ಟಿದ್ದಾರೆ ಮತ್ತೆ ಆ ಶೇರ್ಸ್ ಪ್ರೈಸ್ ಎಷ್ಟಿದೆ, ಬೆಲೆ ಎಷ್ಟಿದೆ, ಓಕೆನಾ? ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಕ್ಬಿಡುತ್ತೆ. ಈಗ ಸುಮಾರು ನೋಡಿ, ಒಂದು 10,000 ಶೇರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಳಿ. ಓಕೆ, ಅದಕ್ಕೊಂದು 1,000 ರೂಪಾಯಿ ಶೇರ್ ಇದೆ ಅಂತೇಳಿ ತಿಳ್ಕೊಳ್ಳಿ. ಅದಕ್ಕೆ ನೀವು ಇಂಟು ಮಾಡಿದ್ರೆ ಎಷ್ಟು ಬರುತ್ತೋ ಅದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಈ ತರ ಎಷ್ಟು ಅತಿ ಹೆಚ್ಚು ಶೇರ್ಸ್ಗಳನ್ನು ಯಾರು ಕೊಟ್ಟಿದ್ದಾರೆ ಮತ್ತೆ ಅತಿ ಹೆಚ್ಚು ಪ್ರೈಸ್, ಅಂದ್ರೆ ಪ್ರೈಸ್ ಎಷ್ಟೇ ಇರಲಿ ಬಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಷ್ಟು ಬರಬೇಕು. ಓಕೆನಾ? ಈಗ ನಮ್ಮ ಹತ್ರ ಯಾವ್ದಿದೆ? ನಂಬರ್ 1 ರಿಲಯನ್ಸ್. ರಿಲಯನ್ಸ್ ಬಗ್ಗೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ, ಗೊತ್ತಾಗುತ್ತೆ ನಿಮಗೂ ಕೂಡ. ಓಕೆ, ಈ ತರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಲೆಕ್ಕ ಹಾಕುವಂಥದ್ದು. ಸ್ಟಾಕ್ ಬ್ರೋಕರೇಜಸ್ ಅಂತಂದ್ರೆ ಏನು? ಎ ಬ್ರೋಕರ್ ಈಸ್ ಆನ್ ಇಂಟರ್ಮೀಡಿಯರಿ, ಎ ಪರ್ಸನ್ ಆರ್ ಫರ್ಮ್, ಅದೊಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಕಂಪ್ನಿ ಆಗಿರ್ಬೋದು, that executes buy and sell orders for investors in return for a free or commission. ಕಮಿಷನ್ ತಗೊಂಡು ಬೈ ಮತ್ತೆ ಸೆಲ್ ಆರ್ಡರ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡೋದು ಯಾರು ಮಾಡ್ತಾರೆ? ಬ್ರೋಕರ್ ಮಾಡ್ತಾರೆ. ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜ್ ಹೋಗ್ಬಿಟ್ಟು ಖರೀದಿ ಮಾಡೋಕ್ಕಾಗಲ್ಲ. ಸ್ಟಾಕ್ ಬ್ರೋಕರ್ಸ್ ಮುಖಾಂತರ ಸ್ಟಾಕ್ ಎಕ್ಸ್ಚೇಂಜ್ನಿಂದ ನಾವೇನು ಮಾಡ್ತೀವಿ? ಶೇರ್ಸ್ ಅನ್ನ ಬೈ ಮಾಡ್ತೀವಿ ಮತ್ತೆ ಸೆಲ್ ಮಾಡ್ತೀವಿ. ಸ್ಟಾಕ್ ಬ್ರೋಕರ್ ಏನ್ ಮಾಡ್ತಾರೆ? ನಮ್ಮ ಬೈ ಆರ್ಡರ್ ಮತ್ತೆ ಸೆಲ್ ಆರ್ಡರ್ಗಳನ್ನ ಪ್ಲೇಸ್ ಮಾಡ್ತಾರೆ. ಅವರಿಗೆ ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೋಡಿ, ಜೆರೋದಾ ಅಂತ ಹೇಳಿ ಕೇಳಿದಿರಿ, ಅಪ್ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಕೇಳಿದಿರಿ, 5 ಪೈಸಾ ಅಂತ ಹೇಳ್ಬಿಟ್ಟು ಇರ್ತದೆ, ಶೇರ್ ಖಾನ್ ಅಂತ ಹೇಳ್ಬಿಟ್ಟು ಇದೆ. ಓಕೆನಾ? HDFC ಸೆಕ್ಯೂರಿಟೀಸ್ ಇದೆ, ಮೋತಿಲಾಲ್ ಓಸ್ವಾಲ್, ಏಂಜಲ್ ಬ್ರೋಕಿಂಗ್, ಇವರೆಲ್ಲರಿಗೆ ಏನಂತೀವಿ ನಾವು? ಸ್ಟಾಕ್ ಬ್ರೋಕರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಫಸ್ಟ್ ನಾವು ಡಿಮ್ಯಾಟ್ ಅಕೌಂಟ್ ಅನ್ನ ಇವ್ರ ಹತ್ರ ತೆಗಿಬೇಕು. ಆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ನಾವು ಶೇರ್ಸ್ ಅನ್ನ ಬೈ ಮಾಡಬಹುದು ಮತ್ತೆ ಸೇಲ್ ಮಾಡಬಹುದು. ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್. ಏನಪ್ಪ ಇನ್ವೆಸ್ಟರ್ಸ್ ಮತ್ತೆ ಟ್ರೇಡರ್ಸ್ ಅಂದ್ರೆ ಯಾರು? ಸ್ಟಾಕ್ಸ್ ಆರ್ ಯೂನಿಟ್ಸ್ ಆಫ್ ಎ ಕಂಪನಿ ಮಾರ್ಕೆಟ್ ವ್ಯಾಲ್ಯೂ. ಕಂಪನಿಯವರು ಈಗಾಗಲೇ ಸ್ಟಾಕ್ಸ್ ಅನ್ನ ಕೊಟ್ಟಿರ್ತಾರೆ. ಯೂನಿಟ್ಸ್ ಆಫ್ ಎ ಕಂಪನೀಸ್ ಮಾರ್ಕೆಟ್ ವ್ಯಾಲ್ಯೂ ಅದು ಅಷ್ಟೇ. ಸ್ಟಾಕ್ಸ್ ಶೇರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ ನಾವು, ಅದು. ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಆರ್ ಇಂಡಿವಿಜುವಲ್ಸ್
ಹೂ ಪರ್ಚೇಸ್ ಸ್ಟಾಕ್ಸ್ ಟು ಬಿಕಮ್ ಪಾರ್ಟ್ ಆಫ್ ಓನರ್ಸ್ ಆಫ್ ದ ಕಂಪ್ನಿ. ಇನ್ವೆಸ್ಟರ್ಸ್ ಮತ್ತೆ ಟ್ರೇಡರ್ಸ್ ಅಂದ್ರೆ ಏನು? ಆ ಕಂಪನಿಯ ಕೆಲವು ಶೇರ್ಸ್ಗಳನ್ನ ನಾವು ಬೈ ಮಾಡ್ತೀವಲ್ಲ, ಆ ಬೈ ಮಾಡೋರೆ ಇನ್ವೆಸ್ಟರ್ಸ್ ಮತ್ತೆ ಏನು ಟ್ರೇಡರ್ಸ್ ಅಂತ ಹೇಳ್ತೀವಿ. ನೀವು ಎಷ್ಟು ಬೈ ಮಾಡಿರ್ತೀರೋ ಅಷ್ಟು ಭಾಗ ಮಾತ್ರ ಆ ಕಂಪನಿಯ ನೀವು ಓನರ್ ಆಗಿರ್ತೀರಿ. ಓಕೆ, ಹಾಕಿದ್ ನೋಡಿ, ಇನ್ವೆಸ್ಟರ್ಸ್ ಮತ್ತೆ ಟ್ರೇಡರ್ಸ್. ನೀವು 10 ಶೇರ್ ತಗೊಂಡ್ರೆ 10 ಶೇರ್ದು ಮಾತ್ರ ಮಾಲೀಕರಾಗಿರ್ತೀರಿ. ಅಂದ್ರೆ ಆ ಒಂದು ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರು ಮಾತ್ರ ನೀವು. ಈ ಒಂದು 1000 ಶೇರ್ ತಗೊಂಡ್ರೆ 1000. ಅಥವಾ ಕಂಪನಿಯಲ್ಲಿ ನೀವು ಬೈ ಚಾನ್ಸು ಸುಮಾರು ಒಂದು 50% ಮೇಲೆ ಶೇರ್ಸ್ ಅನ್ನ ಬೈ ಮಾಡಿಬಿಟ್ರೆ ನೀವೇ ಓನರ್ ಆ ಕಂಪನಿಗೆ. ನೋಡಿ, ಆ ರೀತಿಯಾದಂತಹ ಅವಕಾಶಗಳು ಕೂಡ ಇರ್ತವೆ ಅಲ್ವಾ? ಮಾರ್ಕೆಟ್ ಏನಿದು? ಮಾರ್ಕೆಟ್, ಟು ಅಂಡರ್ಸ್ಟ್ಯಾಂಡ್ ಹೌ ಸ್ಟಾಕ್ ಮಾರ್ಕೆಟ್ ವರ್ಕ್ಸ್ ಇನ್ ಇಂಡಿಯಾ, ದ ನೆಕ್ಸ್ಟ್ ಥಿಂಗ್ ಇಸ್ ಟು ಲರ್ನ್ ಅಬೌಟ್ ಪ್ರೈಮರಿ ಅಂಡ್ ಸೆಕೆಂಡರಿ ಮಾರ್ಕೆಟ್ಸ್. ನೋಡಿ, ಇಲ್ಲಿ 2 ತರ ಮಾರ್ಕೆಟ್ ಇರ್ತವೆ. ಒಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಇದರದ್ದು ಕೆಲಸ ಏನು? ಬನ್ನಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದು ಬಹಳ ಒಂದು ಇಂಪಾರ್ಟೆಂಟ್, ತಿಳಿದುಕೊಳ್ಳಲೇಬೇಕಾಗಿರುವಂತ ಒಂದು ಟಾಪಿಕ್. ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು. ಈಗಾಗಲೇ ನಿಮಗೆ ಹೇಳಿದ್ದೀನಿ, ಅದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡಿ ಹೇಳ್ತೀನಿ. ದ ಪ್ರೈಮರಿ ಸ್ಟಾಕ್ ಮಾರ್ಕೆಟ್ ಪ್ರೊವೈಡ್ಸ್ an opportunity for issuers of stocks companies to raise capital to meet their investment requirements. ನೋಡಿ, ಅವ್ರಿಗೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ, ದುಡ್ಡು ಬೇಕಾಗಿರ್ತದೆ ಒಂದು ಕಂಪನಿಗೆ. ಓಕೆನಾ? ಸೊ ಆ ಕಂಪನಿಗೆ ದುಡ್ಡು ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ಫಸ್ಟ್ ಅವರು ಪ್ರೈಮರಿ ಮಾರ್ಕೆಟಿಗೆ ಬರ್ತಾರೆ. ಓಕೆನಾ? ಆ ಕಂಪನಿ ಪ್ರೈಮರಿ ಮಾರ್ಕೆಟ್ಗೆ ಬರುತ್ತೆ. ಎ ಕಂಪನಿ ಲೀಸ್ಟ್ ಇಟ್ ಶೇರ್ಸ್ ಇನ್ ದ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅದರ ಒಂದು ಶೇರ್ಸ್ ಗಳನ್ನ ಲೀಸ್ಟ್ ಮಾಡ್ತಾರೆ. ಹೆಂಗ್ ಲೀಸ್ಟ್ ಮಾಡ್ತಾರೆ? ಥ್ರೂ ಆನ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅದಕ್ಕೆ IPO ಅಂತ ಹೇಳ್ತೀವಿ ನಾವು. ಕಂಪನಿ IPO ಬರ್ತಾ ಇದೆ, IPO ಬಿಡ್ತಾ ಇದೆ ಅಂತ ಹೇಳ್ತಾರಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ಅದನ್ನೇ IPO ಅಂತ ಹೇಳೋದು. ಫಸ್ಟ್ ಪ್ರೈಮರಿ ಮಾರ್ಕೆಟ್ ಮುಖಾಂತರ ತನ್ನ ಶೇರ್ಸ್ ಗಳನ್ನ ಮಾರಿ ಅವರು ಫಂಡ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಬರ್ತಾರೆ. ಅದಕ್ಕೆ IPO ಅಂತ ಹೇಳ್ತಾರೆ. ಥ್ರೂ ಆನ್ IPO ಎ ಕಂಪನಿ ಸೆಲ್ಸ್ ಇಟ್ ಶೇರ್ಸ್ ಫಾರ್ ದ ಫಸ್ಟ್ ಟೈಮ್ ಟು ದ ಪಬ್ಲಿಕ್. IPO ಮುಖಾಂತರ ಫಸ್ಟ್ ಟೈಮ್ ತನ್ನ ಶೇರ್ಸ್ ಗಳನ್ನ ಪಬ್ಲಿಕ್ಗೆ ಮತ್ತೆ ಇನ್ವೆಸ್ಟರ್ಸ್ ಗಳಿಗೆ ಸೆಲ್ ಮಾಡ್ತಾರೆ ತನ್ನ ಶೇರ್ಸ್ ಗಳನ್ನ. ಆನ್ IPO ಓಪನ್ಸ್ ಫಾರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ನೋಡಿ, IPO ಏನ್ ಮಾಡ್ತಾರೆ? ಒಂದು 10 ದಿವಸ ಅಥವಾ 2 ವಾರ ಅಥವಾ 1 ವಾರ ಅದನ್ನು ಓಪನ್ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಪಬ್ಲಿಕ್ ಮತ್ತೆ ಇನ್ವೆಸ್ಟರ್ಸ್ಗಳು ಆ ಕಂಪನಿಯ ಶೇರ್ಸ್ ಗಳನ್ನ ತಗೋಬಹುದು. ವಿತ್ ಇನ್ ದಿಸ್ ವಿಂಡೋ, ಈ ಒಂದು ಸಮಯದಲ್ಲಿ ಇನ್ವೆಸ್ಟರ್ಸ್ ಕ್ಯಾನ್ ಬೀಡ್ ಫಾರ್ ದ ಶೇರ್ಸ್. ಅವಾಗ ಆ ಶೇರ್ಸ್ ಅನ್ನು ಬೀಡ್ ಮಾಡಬಹುದು, ಅಂದ್ರೆ ತಗೋಬಹುದು. ಅಂಡ್ ಬೈ ದೆಮ್ ಅಟ್ ದ ಇಶ್ಯೂ ಪ್ರೈಸ್. ಅವ್ರೇನು ಇಶ್ಯೂ ಪ್ರೈಸ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾರೆ. ಒಂದು ಕಂಪನಿ ಶೇರ್ಸು ಒಂದು 100 ರೂಪಾಯಿಗೋ 200 1000ಕ್ಕೋ 1500ಕ್ಕೋ ಈ ತರ ಶೇರ್ಸ್ ಅನ್ನ ತಗೋಬಹುದು. ಅದನ್ನ ಲಾಟ್ ಮುಖಾಂತರ ಅಂತ ಹೇಳ್ತಾರೆ. ಆ ಲಾಟ್ ಅನ್ನ ಅವರು ಅಲ್ಲಿ ಹಾಕ್ತಾರೆ. ಓಕೆನಾ? ಆ ಮುಖಾಂತರ ನಾವು ತಗೋಬಹುದು. ಅನೌನ್ಸ್ಡ್ ಬೈ ದ ಕಂಪನಿ. ಆ ಕಂಪನಿ ಏನು ಒಂದು ಶೇರ್ ಪ್ರೈಸ್ ನ ಫಿಕ್ಸ್ ಮಾಡಿರ್ತಾರೆ, ಆ ಪ್ರೈಸ್ ಮುಖಾಂತರ ನಾವು 1 ಲಾಟು 10 ಲಾಟು ಈ ತರ ಎಲ್ಲ ತಗೋತೀವಲ್ಲ, ಅವ್ರು ಅನೌನ್ಸ್ ಮಾಡಿದಾಗ ಅದು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮುಖಾಂತರ ತಗೋತೀವಿ. ಕೆಲವೊಂದು ಕಂಪ್ನಿಯಲ್ಲಿ ಕೆಲವೊಂದ್ಸಲ ಡಬಲ್ ಆಗ್ಬಿಡುತ್ತೆ ಒಂದೇ ವಾರದಲ್ಲಿ. ನೋಡಿ, ಲೀಸ್ಟಿಂಗ್ ಆಗ್ಬೇಕಾದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, ನೀವೇನಾದ್ರೂ IPOದಲ್ಲಿ ಕೆಲವೊಂದ್ಸಲ ಒಂದು ಕಂಪನಿಯ ಶೇರ್ 100 ರೂಪಾಯಿ ಇದೆ ಅಂತೇಳಿ ತಿಳ್ಕೊಳ್ಳಿ. ಆ ಕಂಪನಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ? ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜಾಸ್ತಿ ತಗೊಳ್ತಾರೆ. ಅವಾಗ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ಖರೀದಿ ಮಾಡಿದ್ರೆ, ಆದ್ರೆ ಎಲ್ರಿಗೂ ಸಿಗತ್ತೆ ಅಂತ ಏನಲ್ಲ. ಅವ್ರು ಎಷ್ಟು ಅಲಾಟ್ಮೆಂಟ್ ಮಾಡ್ತಾರೆ ಅಷ್ಟು ಮಾತ್ರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಅಂತ ಒಂದು ಟೈಮಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗ್ಬಿಟ್ರೆ ಕೆಲವೊಂದ್ಸಲ ಏನ್ ಮಾಡುತ್ತೆ? ಒಂದೇ ಸಲ ಡಬಲ್ ಕೂಡ ಹೋಗುವಂತ ಸಾಧ್ಯತೆಗಳಿರ್ತವೆ. ಇನ್ ಕಂಪ್ನಿ ಪರ್ಫಾರ್ಮೆನ್ಸು ಅಷ್ಟೊಂದು ಉತ್ತಮ ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಇದು ಪ್ರೈಮರಿ ಮಾರ್ಕೆಟ್ ಬಗ್ಗೆ. ಒನ್ಸ್ ದ ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಇಸ್ ಓವರ್, ಸಬ್ಸ್ಕ್ರಿಪ್ಷನ್ ಪೀರಿಯಡ್ ಓವರ್ ಆದ್ಮೇಲೆ ದ ಶೇರ್ಸ್ ಆರ್ ಅಲಾಟೆಡ್ ಟು ದ ಬೀಡರ್ಸ್. ಯಾರು ಖರೀದಿ ಮಾಡಿದ್ರಲ್ಲ ಅವರಿಗೆ ಶೇರ್ಸ್ ಅನ್ನ ಅಲಾಟ್ ಮಾಡ್ತಾರೆ IPOದಲ್ಲಿ ತಗೊಂಡವರಿಗೆ. ದ ಕಂಪನೀಸ್ ಆರ್ ದೆನ್ ಕಾಲ್ಡ್ ಪಬ್ಲಿಕ್. ಅವಾಗಲೇ ಆ ಕಂಪನಿಗೆ ಏನ್ ಹೇಳ್ತಾರೆ? ಪಬ್ಲಿಕ್ ಲಿಸ್ಟೆಡ್ ಕಂಪನಿ. ಬಿಕಾಸ್ ದೇ ಹ್ಯಾವ್ ಗಿವನ್ ಔಟ್ ದೇರ್ ಶೇರ್ಸ್ ಟು ದ ಕಾಮನ್ ಪಬ್ಲಿಕ್. ಅವರು ಕಾಮನ್ ಪಬ್ಲಿಕ್ಗೆ ತಮ್ಮ ಶೇರ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಇದು ಲಿಸ್ಟೆಡ್ ಕಂಪನಿ, ಇದೊಂದು ಪಬ್ಲಿಕ್ ಲಿಸ್ಟೆಡ್ ಕಂಪನಿ ಅಂತ ಹೇಳ್ತಾರೆ.
ಫಾರ್ ದಿಸ್ ಕಂಪನೀಸ್ ನೀಡ್ ಟು ಪೇ ಅ ಫೀ ಟು ದ ಸ್ಟಾಕ್ ಎಕ್ಸ್ಚೇಂಜ್. ನೋಡಿ, ಅವ್ರು ಸುಮ್ಮನೆ ಬಂದು ಇನ್ವೆಸ್ಟ್ ಮಾಡ್ಬಿಡ್ತಾರಾ? ಎಂಟ್ರಿ ಕೊಟ್ಬಿಡ್ತಾರಾ? ಇನ್ವೆಸ್ಟ್ ಅಂತಂದ್ರೆ ಎಂಟ್ರಿ ಕೊಡುವಂಥದ್ದು. ಓಕೆ, ನಾವು ಇನ್ವೆಸ್ಟರ್ಸು ಮತ್ತೆ ಟ್ರೇಡರ್ಸು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಕಂಪನಿಯವರು ಫಂಡ್ ಕಲೆಕ್ಟ್ ಮಾಡೋದಕ್ಕೆ ಬರ್ತಾರೆ. ಅಂದ್ರೆ ಅವರು ಸುಮ್ಮನೆ ಬಂದ್ಬಿಟ್ಟು ಎಕ್ಸ್ಚೇಂಜ್ ಅಲ್ಲಿ ಬಂದ್ಬಿಡಲ್ಲ. ಸ್ಟಾಕ್ ಎಕ್ಸ್ಚೇಂಜ್ ನ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳೆಲ್ಲ ಇದೆಯಲ್ಲ, ಅದೆಲ್ಲವೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಓಕೆ, ಅಲ್ಲಿ ಫೀಸ್ ಇರುತ್ತೆ, ಅದೆಲ್ಲವೂ ಕೂಡ ಕಟ್ಟಬೇಕಾಗತ್ತೆ. ಅವರು ದೇ ಆರ್ ಆಲ್ಸೋ ರಿಕ್ವೈರ್ಡ್ ಟು ಪ್ರೊವೈಡ್ ಆಲ್ ಇಂಪಾರ್ಟೆಂಟ್ ಡೀಟೇಲ್ಸ್. ನೋಡಿ, ಎಲ್ಲ ಡೀಟೇಲ್ಸ್ ಅನ್ನು ಕೊಡಬೇಕು ಕಂಪನಿ ಬಗ್ಗೆ. ಫೈನಾನ್ಷಿಯಲ್ ಇನ್ಫಾರ್ಮೇಶನ್ ಸಚ್ ಆಸ್ ಕ್ವಾರ್ಟರ್ಲಿ, ಆನ್ಯುವಲಿ ರಿಪೋರ್ಟ್ಸು, ಬ್ಯಾಲೆನ್ಸ್ ಶೀಟ್ಸು, ಇನ್ಕಮ್ ಸ್ಟೇಟ್ಮೆಂಟ್ಸು, ಅಲಾಂಗ್ ವಿತ್ ಇನ್ಫಾರ್ಮೇಶನ್ ಆನ್ ನ್ಯೂ ಪ್ರಾಜೆಕ್ಟ್ ಬಗ್ಗೆ, ಫ್ಯೂಚರ್ ಅಬ್ಜೆಕ್ಟಿವ್ ಬಗ್ಗೆ, ಅಂದ್ರೆ ಫ್ಯೂಚರ್ ಅಲ್ಲಿ ಅವರು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಓಕೆ, ಆಫ್ ದ ಕಂಪನೀಸ್ ಟು ದ ಸ್ಟಾಕ್ ಎಕ್ಸ್ಚೇಂಜ್. ಕಂಪನಿ ಫ್ಯೂಚರ್ ಗೋಲ್ ಏನಿದೆ, ಈಗ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ, ಓಕೆನಾ, ಬ್ಯಾಲೆನ್ಸ್ ಶೀಟ್ ಏನಿದೆ, ಆನ್ಯುವಲ್ ರಿಪೋರ್ಟ್ಸ್ ಏನಿದೆ, ಕ್ವಾರ್ಟರ್ಲಿ ಯಾವ ರೀತಿಯಾಗಿ ಕಂಪನಿ ಪ್ರಾಫಿಟ್ಗಳನ್ನು ಮಾಡ್ಕೊಂಡಿದೆ, ಇದೆಲ್ಲವೂ ಕೂಡ ಇನ್ಫಾರ್ಮೇಶನ್ ಅವರು ಎಕ್ಸ್ಚೇಂಜ್ಗೆ ಕೊಡಬೇಕಾಗತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದೆಲ್ಲವೂ ಕೂಡ ಅನಲೈಸ್ ಮಾಡಿ ಆಮೇಲೆ ಎಕ್ಸ್ಚೇಂಜ್ ಏನ್ ಮಾಡುತ್ತೆ, ಅವರಿಗೆ ಪರ್ಮಿಷನ್ ಅನ್ನ ಕೊಡುತ್ತೆ. ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು? ದ ಲಾಸ್ಟ್ ಸ್ಟೆಪ್ ಇನ್ವಾಲ್ವ್ಸ್ ಲಿಸ್ಟಿಂಗ್ ದ ಕಂಪನಿ ಆನ್ ದ ಸ್ಟಾಕ್ ಮಾರ್ಕೆಟ್. ಇದೇ ಲಾಸ್ಟ್ ಸ್ಟೆಪ್, ವಿಚ್ ಮೀನ್ಸ್ ದಟ್ ಅ ಸ್ಟಾಕ್ ಇಶ್ಯೂಡ್ ಡ್ಯೂರಿಂಗ್ ದ IPO ಕ್ಯಾನ್ ನೌ ಫ್ರೀಲಿ ಬಿ ಬಾಟ್ ಅಂಡ್ ಸೋಲ್ಡ್. ಅವ್ರ IPOದಲ್ಲಿ ಬಂದ್ಬಿಟ್ಟು ನಮಗೆ ಫ್ರೀ ಆಗಿ ಬೈ ಮಾಡೋದಕ್ಕೆ ಸೆಲ್ ಮಾಡೋದಕ್ಕೆ ಇರಲ್ಲ. ಓಕೆನಾ? IPOದಲ್ಲಿ ಏನ್ ಮಾಡ್ತಾರೆ? IPO ಈ ತರ ಲಾಟ್ ಮುಖಾಂತರ ಶೇರ್ಸ್ ಅನ್ನ ಬಿಡ್ತಾರೆ. ಅಲ್ಲಿ ನಾವು ಕೆಲವೊಬ್ರು ಮಾತ್ರ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಯಾರು ಬೇಕಾದರೂ ಕೂಡ ಅದನ್ನ ಫ್ರೀ ಆಗಿ ಬೈ ಮಾಡಬಹುದು ಮತ್ತೆ ಸೆಲ್ ಮಾಡಬಹುದು. ಓಕೆ, ಡಿಮ್ಯಾಟ್ ಅಕೌಂಟ್ ಮುಖಾಂತರ ನಾವು ಫ್ರೀ ಆಗಿ ಬೈ ಮತ್ತೆ ಸೆಲ್ ಅನ್ನು ಮಾಡಬಹುದು. ದ ಸೆಕೆಂಡರಿ ಸ್ಟಾಕ್ ಮಾರ್ಕೆಟ್ ಇಸ್ ವೇರ್ ಶೇರ್ಸ್ ಆಫ್ ಎ ಕಂಪನೀಸ್ ಆರ್ ಟ್ರೇಡೆಡ್ ಆಫ್ಟರ್ ಬೀಯಿಂಗ್ ಇನಿಷಿಯಲಿ ಆಫರ್ಡ್ ಟು ದ ಪಬ್ಲಿಕ್ ಇನ್ ದ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ ಆಫರ್ ಮಾಡಿರುವಂತಹ ಶೇರ್ಸ್ ಗಳನ್ನ, ಓಕೆ, ಈಗಾಗಲೇ ಅವರು ಫಂಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಬಂದ್ಬಿಟ್ಟು ಅಲ್ಲಿ ಬೈಯರ್ಸು ಮತ್ತೆ ಸೆಲ್ಲರ್ಸ್ ಎಲ್ಲರೂ ಕೂಡ ಇರ್ತಾರೆ. ನಮ್ಮಂತವ್ರು ಹೊಸಬರು ಆ ಕಂಪನಿಯ ಶೇರ್ಸ್ ಅನ್ನ ಬೈ ಮಾಡಬಹುದು. ಅಲ್ಲಿ ಈಗಾಗಲೇ ಆ ಕಂಪನಿಯ ಶೇರ್ಸ್ ಯಾರು ತಗೊಂಡಿದ್ದಾರೆ ಅವರು ನಮಗೆ ಸೆಲ್ ಅನ್ನ ಮಾಡ್ತಾರೆ. ಈ ತರ ಬೈ ಸೆಲ್ ಬಂದ್ಬಿಟ್ಟು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಫ್ರೀ ಆಗಿ ನಡೀತದೆ. ಟ್ರೇಡಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್. ಒನ್ಸ್ ಲಿಸ್ಟೆಡ್ ಇನ್ ದ ಸ್ಟಾಕ್ ಎಕ್ಸ್ಚೇಂಜಸ್, ದ ಸ್ಟಾಕ್ಸ್ ಇಶ್ಯೂಡ್ ಬೈ ಕಂಪನೀಸ್ ಕ್ಯಾನ್ ಬಿ ಟ್ರೇಡೆಡ್ ಇನ್ ದ ಸೆಕೆಂಡರಿ ಮಾರ್ಕೆಟ್. ಒನ್ಸು IPO ಮುಖಾಂತರ ಕೊಟ್ಟಿರುವಂತ ಒಂದು ಏನು ಸ್ಟಾಕ್ಸ್ ಇದಾವಲ್ಲ, ಅದೆಲ್ಲವನ್ನು ಕೂಡ ಫ್ರೀ ಆಗಿ ನಾವು ಟ್ರೇಡ್ ಮಾಡುವಂಥದ್ದು ಸೆಕೆಂಡರಿ ಮಾರ್ಕೆಟ್ ಅಲ್ಲಿ. ದ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಸ್ಟಾಕ್ ಲಿಸ್ಟೆಡ್ ಆನ್ ದ ಎಕ್ಸ್ಚೇಂಜಸ್ ಆರ್ ಡನ್ ಬೈ ಸ್ಟಾಕ್ ಬ್ರೋಕರ್ಸ್, ಬ್ರೋಕರೇಜಸ್ ಫರ್ಮ್ಸ್ ದಟ್ ಆಕ್ಟ್ ಆಸ್ ದ ಮಿಡಲ್ ಮ್ಯಾನ್ ಬಿಟ್ವೀನ್ ಇನ್ವೆಸ್ಟರ್ಸ್ ಅಂಡ್ ದ ಸ್ಟಾಕ್ ಎಕ್ಸ್ಚೇಂಜ್. ಓಕೆ, ಈ ಸ್ಟಾಕ್ ಬ್ರೋಕರ್ಸ್ ಗಳೆಲ್ಲ ಏನ್ ಮಾಡ್ತಾರೆ ಅಲ್ವಾ, ಸ್ಟಾಕ್ ಎಕ್ಸ್ಚೇಂಜು ಮತ್ತೆ ಯಾರು ಈ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರಲ್ಲ ಅವ್ರ ಮಧ್ಯೆ ಕೆಲಸ ಮಾಡುವಂಥದ್ದು. ಈಗ ನೀವು ಬೈ ಮಾಡಬೇಕು ಅಂತಂದ್ರೆ ಈ ಬ್ರೋಕರ್ಸ್ ಮುಖಾಂತರ ಆರ್ಡರ್ ಪ್ಲೇಸ್ ಮಾಡಬೇಕು. ಸೆಲ್ ಮಾಡಬೇಕು ಅಂತಂದ್ರೆ ಈ ಬ್ರೋಕರ್ ಇದಾರಲ್ಲ ಇವ್ರ ಮುಖಾಂತರನೇ ಸೆಲ್ ಮಾಡಬೇಕು. ಇದನ್ನ ಮೀಡಿಯೇಟರ್ ಆಗಿ ಯಾರು ಕೆಲಸ ಮಾಡ್ತಾರೆ? ಈ ಬ್ರೋಕರ್ ಕೆಲಸ ಮಾಡುವಂಥದ್ದು ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ನಮ್ಮ ನಡುವೆ. ಅರ್ಥ ಆಯ್ತಲ್ವಾ? ಇದು ಇಂಪಾರ್ಟೆಂಟ್. ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಯಾರೆಲ್ಲ ನಾವು ಖರೀದಿ ಮಾಡ್ತೀವಿ, ಅವರ ನಡುವೆ ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ನಡುವೆ ಕೆಲಸ ಮಾಡುವಂಥದ್ದೇ ಈ ಬ್ರೋಕರ್ಸ್ಗಳು. ಏನು ಬೈ ಮತ್ತೆ ಸೆಲ್ ಮಾಡಿಸಿ ಕೊಡ್ತಾರೆ ನಮ್ಗೆ ಅವರೆಲ್ಲ. ಟ್ರೇಡಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್ ಹೆಂಗೆ? ಯುವರ್ ಬ್ರೋಕರ್ ಪಾಸಸ್ ಆನ್ ಯುವರ್ ಬೈ ಆರ್ಡರ್. ನೀವು ಬೈ ಮಾಡುವಂತ ಆರ್ಡರ್ ಅನ್ನ ಬ್ರೋಕರ್ ಪಾಸ್ ಮಾಡ್ತಾರೆ ಟು ದ ಸ್ಟಾಕ್ ಎಕ್ಸ್ಚೇಂಜ್. ಯಾರಿಗೆ? ಸ್ಟಾಕ್ ಎಕ್ಸ್ಚೇಂಜ್ಗೆ. ದ ಸ್ಟಾಕ್ ಎಕ್ಸ್ಚೇಂಜ್ ಸರ್ಚಸ್ ಫಾರ್ ಸೆಲ್ ಆರ್ಡರ್. ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡ್ತದೆ? ಸೆಲ್ ಆರ್ಡರ್ ಆ ಕಡೆಯಿಂದ ನಮಗೆ ಸೆಲ್ ಮಾಡೋರಿಗೆ ಸರ್ಚ್ ಮಾಡುತ್ತೆ ಫಾರ್ ದ ಸೇಮ್ ಶೇರ್, ಅದೇ ಶೇರ್ಗೆ. ಒನ್ಸ್ ಎ ಸೆಲ್ಲರ್ ಅಂಡ್ ಬೈಯರ್ ಫೌಂಡ್, ಒಂದ್ಸಲ ಅವರಿಗೆ ಸೆಲ್ಲರ್ ಮತ್ತೆ ಬೈಯರ್ ಫೌಂಡ್ ಆಗ್ಬಿಟ್ರೆ, ಸಿಕ್ಬಿಟ್ರೆ, ಎ ಪ್ರೈಸ್ ಈಸ್ ಅಗ್ರೀಡ್ ಟು ಫೈನಲೈಸ್ ದ ಟ್ರಾನ್ಸಾಕ್ಷನ್. ನಾವು ಕೊಟ್ಟಿರುವಂತ ಪ್ರೈಸ್ಗೆ ಫೈನಲೈಸ್ ಮಾಡಲಾಗ್ತದೆ. ಪೋಸ್ಟ್ ದ್ಯಾಟ್ ದ ಸ್ಟಾಕ್ ಎಕ್ಸ್ಚೇಂಜ್ ಕಮ್ಯುನಿಕೇಟ್ಸ್ ಟು ಯುವರ್ ಬ್ರೋಕರ್. ಅದಾದ್ಮೇಲೆ ಏನ್ ಮಾಡ್ತಾರೆ? ಈ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ಬ್ರೋಕರ್ಸ್ಗೆ ಕಮ್ಯುನಿಕೇಟ್ ಮಾಡುತ್ತೆ ದ್ಯಾಟ್ ಯುವರ್ ಆರ್ಡರ್ ಹ್ಯಾಸ್ ಬಿನ್ ಕನ್ಫರ್ಮ್. ಈಗ ನೀವು ಶೇರ್ ಅನ್ನ ಸೆಲ್ ಮಾಡಬೇಕಾಗಿದೆ. ಇಮಿಡಿಯೇಟ್ ಆಗಿ ಏನ್ ಮಾಡುತ್ತೆ? ಸ್ಟಾಕ್ ಎಕ್ಸ್ಚೇಂಜು ಸರ್ಚ್ ಮಾಡುತ್ತೆ, ಅಲ್ಲಿ ಬೈಯರ್ಸ್ ಯಾರಿದ್ದಾರೆ, ನೀವು ಕೊಡುವಂತ ಪ್ರೈಸ್ಗೆ ತಗೊಳ್ಳುವಂತವ್ರು. ಅವ್ರು ತಗೊಳ್ಳುವಂತವ್ರು ಸಿಕ್ಕಿದ ತಕ್ಷಣ ಏನ್ ಮಾಡ್ತದೆ? ಆ ಒಂದು ಮಾಹಿತಿಯನ್ನ, ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ಸ್ಟಾಕ್ ಎಕ್ಸ್ಚೇಂಜು
ಬ್ರೋಕರ್ಸ್ಗೆ ಕಮ್ಯುನಿಕೇಟ್ ಮಾಡುತ್ತೆ ಮತ್ತೆ ಆರ್ಡರ್ನ ಕನ್ಫರ್ಮ್ ಮಾಡುತ್ತೆ. ಇದೆಲ್ಲವೂ ಕೂಡ ಆಗುವಂಥದ್ದು ವಿತಿನ್ ಸೆಕೆಂಡ್ಸ್ ಅಲ್ಲಿ ಆಗ್ಬಿಡ್ತವೆ. ಇಲ್ಲೇನು ನೋಡ್ಕೊಂಡು ಕೂತ್ಕೊಳ್ಳಲ್ಲ ಯಾರು ಕೂಡ. ವಿತಿನ್ ಸೆಕೆಂಡ್ಸ್ ಅಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಅನ್ನ ಫೌಂಡ್ ಮಾಡ್ತದೆ. ಆಮೇಲೆ ಬ್ರೋಕರ್ಸ್ ಹೇಳ್ತಾರೆ, ಆರ್ಡರ್ ಪ್ಲೇಸ್ ಆಗಿಬಿಡುತ್ತೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಗಳಲ್ಲಿ ಆಗ್ತವೆ ಇವೆಲ್ಲ ಕೆಲಸಗಳು. ಇದು ತುಂಬಾ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರುವಂಥದ್ದು. ಟ್ರೇಡಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್, ದಿಸ್ ಮೆಸೇಜ್ ಇಸ್ ದೆನ್ ಪಾಸ್ಡ್ ಆನ್ ಟು ಯುವರ್ ದ ಬ್ರೋಕರ್. ಬ್ರೋಕರ್ಗೆ ಪಾಸ್ ಮಾಡ್ತಾರೆ ಇದೆಲ್ಲ. ಆಲ್ ದೀಸ್ ಹ್ಯಾಪನ್ಸ್ ಇನ್ ರಿಯಲ್ ಟೈಮ್ ಅಂಡ್ ಇನ್ ಸೆಕೆಂಡ್ಸ್. ನಾನು ಹೇಳಿದ್ನಲ್ವಾ, ಇದೆಲ್ಲವೂ ಕೂಡ ಬೈ ಮಾಡೋದು ಸೆಲ್ ಮಾಡೋದು ಸೆಕೆಂಡ್ಸ್ ಅಲ್ಲಿ ಆಗ್ಬಿಡ್ತದೆ. ಇಟ್ ದೆನ್ ಫೆಸಿಲಿಟೇಟ್ಸ್ ದ ಆಕ್ಚುಯಲ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ಶೇರ್ಸ್. ಅವಾಗ ಆಕ್ಚುಯಲ್ ಓನರ್ಶಿಪ್ ಅನ್ನ ಫ್ರಮ್ ಸೆಲ್ಲರ್ಸ್ ಟು ಬೈಯರ್ಸ್ಗೆ ಆ ಒಂದು ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ದ ಸೆಟಲ್ಮೆಂಟ್ ಸೈಕಲ್ಸ್. ಇದಕ್ಕೇನಂತಾರೆ? ಸೆಟಲ್ಮೆಂಟ್ ಸೈಕಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಬಾಟ್ ಅ ಶೇರ್ ಆನ್ ಟ್ಯೂಸ್ಡೇ, ನೀವು ಟ್ಯೂಸ್ಡೇ ತಗೊಂಡಿದ್ರೆ ಇಟ್ ವಿಲ್ ಬಿ ಕ್ರೆಡಿಟೆಡ್ ಟು ಯುವರ್ ಡಿಮ್ಯಾಟ್ ಅಕೌಂಟ್ ಬೈ ವೆಡ್ನೆಸ್ಡೇ. ನೆಕ್ಸ್ಟ್ ಡೇ ನಿಮ್ಮ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ. ಅವತ್ತೇ ನಿಮಗೆ ಸೇಲ್ ತೋರಿಸುತ್ತೆ, ಬಟ್ ಕ್ರೆಡಿಟ್ ಆಗೋದು ನೆಕ್ಸ್ಟ್ ಡೇ. ಇದಕ್ಕೇನಂತಾರೆ? T+1 days ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರಿಕ್ವೈರ್ಡ್ ಟು ಕಮ್ ಶೇರ್ಸ್ ಇನ್ ಯುವರ್ ಅಕೌಂಟ್. ಆ ಶೇರ್ಸ್ ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಒಂದು ದಿವಸ ಬೇಕಾಗುತ್ತೆ. ಟ್ರೇಡಿಂಗ್ +1 days. ಇದು T ಅಂದ್ರೆ ಟ್ರೇಡಿಂಗ್ ಡೇಸ್ +1 day. ಓಕೆ, T ಅಂದ್ರೆ ಟ್ರೇಡಿಂಗ್ +1 days. ಅದು ಇವತ್ತು ಟ್ರೇಡಿಂಗ್ ಮಾಡಿರ್ತೀರ ಅಂತಂದ್ರೆ ನಾಳೆ ನಿಮಗೆ ಆ ಒಂದು ಶೇರ್ಸ್ ನಿಮ್ಮ ಅಕೌಂಟ್ಗೆ ಬಂದಿರ್ತದೆ. T+1 settlement cycle means any trade related settlements must be completed within 1 day from the day of transaction. ಇವತ್ತು ನಿಮ್ದು ಟ್ರಾನ್ಸಾಕ್ಷನ್ ಆಗಿದೆ ಅಂತಂದ್ರೆ, ಇವತ್ತು ನಿಮ್ದು ಟ್ರೇಡ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ 1 day ಒಳಗಡೆ ನಿಮ್ಮ ಎಲ್ಲ ಸೆಟಲ್ಮೆಂಟ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪ್ರೈಸಿಂಗ್ ಆಫ್ ದ ಶೇರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಪ್ರೈಸಿಂಗ್ ಹೆಂಗ ಡಿಸೈಡ್ ಮಾಡಲಾಗ್ತದೆ? ಶೇರ್ಸ್ ಮೇಲೆ ಹೋಯ್ತಪ್ಪ, ಶೇರ್ಸ್ ಕೆಳಗೆ ಬಿತ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಅದೆಲ್ಲವೂ ಕೂಡ ಹೆಂಗ್ ಡಿಸೈಡ್ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಡಿಮ್ಯಾಂಡ್ ಅಂಡ್ ಸಪ್ಲೈ ಫಾರ್ ಸ್ಟಾಕ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸ್ಟಾಕ್ ಪ್ರೈಸಸ್. ಡಿಮ್ಯಾಂಡ್ ಮತ್ತೆ ಸಪ್ಲೈ ಅನ್ನುವಂಥದ್ದು ದೊಡ್ಡ ಒಂದು ಪಾತ್ರವನ್ನು ನಿರ್ವಹಿಸ್ತದೆ. ಹೆಂಗೆ? ಎವ್ರಿ ಡೇ ಬೈ ಮಾರ್ಕೆಟ್ ಫೋರ್ಸಸ್. ಮಾರ್ಕೆಟ್ ಅಲ್ಲಿ ಯಾವ ರೀತಿ ಫೋರ್ಸಸ್ ಬರ್ತದೆ? ಬೈ ದಿಸ್ ವಿ ಮೀನ್ ದಟ್ ಶೇರ್ ಪ್ರೈಸಸ್ ಚೇಂಜ್ ಬಿಕಾಸ್ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಪ್ರೈಸ್ ಹೆಂಗ್ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಅಂತ ಹೇಳಿ. ಜಾಸ್ತಿ ಜನ ಬೈಯರ್ಸ್ ಬಂದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗುತ್ತೆ. ಜಾಸ್ತಿ ಜನ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಬಿದ್ದೋಗ್ಬಿಡುತ್ತೆ. ಓಕೆನಾ? ಡಿಮ್ಯಾಂಡ್ ಬಂದ್ರೆ ನೋಡಿ ಮೇಲೆ ಹೋಗುತ್ತೆ. ಸಪ್ಲೈ ಅಂದ್ರೆ ಏನು? ಸೆಲ್ ಮಾಡುವಂಥದ್ದು. ಸಪ್ಲೈ ಮಾಡಿಬಿಟ್ರೆ ಎಲ್ಲ ಡೌನ್ ಬಂದ್ಬಿಡುತ್ತೆ. ಡಿಮ್ಯಾಂಡ್ ಬಂದ್ಬಿಟ್ರೆ ಶೇರ್ಗೆ ಫುಲ್ ಮೇಲೆ ಹೋಗುತ್ತೆ. ಇಷ್ಟೇ ಸಪ್ಲೈ ಅಂಡ್ ಡಿಮ್ಯಾಂಡ್, ಬಿಟ್ರೆ ಬೇರೆ ಏನಿಲ್ಲ. ಜಾಸ್ತಿ ಜನ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಕ್ ಮೇಲೆ ಹೋಗುತ್ತೆ. ಜಾಸ್ತಿ ಜನ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾಕ್ಸು ಬಿದ್ದೋಗ್ಬಿಡುತ್ತೆ, ಶೇರ್ಸು ಬಿದ್ದೋಗ್ಬಿಡುತ್ತೆ. ಇಷ್ಟೇ ತಿಳ್ಕೊಬೇಕಾಗಿರುವಂಥದ್ದು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಇದು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಈ ಒಂದು ಚಾಪ್ಟರ್ ಅಲ್ಲಿ ನಾವು ತಿಳಿದುಕೊಂಡಿದ್ದೀವಿ. ಇನ್ನು ಮುಂದಿನ ಚಾಪ್ಟರ್ ಅಲ್ಲಿ ಬೇರೆ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರಲ್ಲಿ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ನೇರವಾಗಿ ವಾಟ್ಸಾಪ್ ಮುಖಾಂತರ ಸಂಪರ್ಕವನ್ನು ಮಾಡಬಹುದು, ಅಥವಾ ಲೈವ್ ಕ್ಲಾಸಲ್ಲಿ ನಾನು ಅದೆಲ್ಲವೂ ಕೂಡ ನಿಮಗೆ ಮತ್ತೆ ಏನಾದರೂ ಡೌಟ್ ಬಂದರೆ ಕ್ಲಿಯರ್ ಮಾಡ್ತೀನಿ. ಈ ವಿಡಿಯೋ ನೋಡಿದಾಗ ನಿಮಗೆ ಏನೆಲ್ಲ ಡೌಟ್ ಬಂದಿದೆ ಅದೆಲ್ಲವನ್ನು ಕೂಡ ನೀವು ನೋಟ್ಸ್ ಅನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡೋಣ. ಧನ್ಯವಾದಗಳು.